ಲೋಕಸಭಾ ಚುನಾವಣೆ ಸಮರಕ್ಕೆ ದಳಪತಿಗಳು ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ರಣತಂತ್ರವನ್ನ ರೂಪಿಸೋಕೆ ಜೆಡಿಎಸ್ನ ವರಿಷ್ಠರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಲೋಕಸಭಾ ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾಗ್ತಾರಾ ಮಾಜಿ ಸಿಎಂ ಎಚ್ಡಿಕೆ ಅನ್ನುವಂತ ಬಲವಾದ ಅನುಮಾನ ಕಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೇಲೆ ಟಾರ್ಗೆಟ್ ಅನ್ನ ಮಾಡಲಾಗಿದೆ. ಹಾಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಎದುರು ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಏನಾದರೂ ಇದೆಯಾ ಅಥವಾ ಒತ್ತಾಸೆ ಏನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ. ಮೋದಿ ಭೇಟಿ ವೇಳೆ ಸೀಟು ಹಂಚಿಕೆ ವಿಚಾರ ದೇವೇಗೌಡರು ಚರ್ಚೆ ಮಾಡಿದ್ದಾರೆ. ತಮ್ಮ ಪುತ್ರ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋಕೆ ಎಚ್ಡಿಡಿ ಒಲವನ್ನ ತೋರಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಸಮಯದಿಂದಲೂ ಕೂಡ ಡಿಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂಥದ್ದು ಆಗೋಗಿದೆ. ಬಹಳಷ್ಟು ಟಾಕ್ ವಾರ್ಗಳು ನಡೀತಾ ಇದೆ, ಶೀತಲ ಸಮರ ನಡೀತಾ ಇದೆ. ಅವ್ರು ಹೇಳಿದ್ದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ನಾವು ಹೋದಾಗ ಇವರಿಬ್ರು ಜೋಡೆತ್ತು ಅಂತ ಕರೆಸ್ಕೊಳ್ತಾ ಇದ್ರು, ಕುಮಾರಸ್ವಾಮಿ ಅವರು ಮತ್ತು ಡಿಕೆ ಶಿವಕುಮಾರ್ ಅವರು. ಬಟ್ ಈಗ ಬದಲಾಗಿದೆ. ಈಗ ಅದೇ ಟಾರ್ಗೆಟನ್ನು ಮುಂದುವರಿಸ್ತಾರಾ ಕುಮಾರಸ್ವಾಮಿ ಅವರು ಅನ್ನುವಂಥ ಪ್ರಶ್ನೆ. ಹಾಗಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಬೆಂಗಳೂರು ಗ್ರಾಮಾಂತರವನ್ನು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿ ಡಿಕೆ ಸುರೇಶ್ ಅವರು ಇದ್ದಾರೆ. ಸೊ ಹಾಗಾಗಿ ಅವರು ಮುಂದೆ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು, ಅವ್ರನ್ನ ಹೇಗಾದರೂ ಮಾಡಿ ಕಟ್ಟೆ ಹಾಕಬೇಕು ಅನ್ನುವಂಥ ವಿಚಾರ. ಸೊ ಹಾಗಾಗಿ ಏನು ಬೆಳವಣಿಗೆ ಆಗತ್ತೆ? ಇಬ್ಬರು ಕೂಡ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರುಗಳು. ನಾವು ಜಾತಿವಾರು ಮತಗಳು ಡಿವೈಡ್ ಆಗುತ್ತೆ ಅಂತ ಅಂದ್ರೂ ಕೂಡ ಅಲ್ಲಿ ಸಮಸ್ಯೆ ಎದುರಾಗುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಡಿಕೆ ಸುರೇಶ್ ಅವರು ಹೆಚ್ಚಿನ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಈ ಭಾಗಕ್ಕೆ ಹೆಚ್ಚಿನದಾಗಿ ಒಲವನ್ನು ಕೊಡ್ತಾ ಇದ್ರು. ಬಟ್ ಈಗ ಬೆಂಗಳೂರು ಗ್ರಾಮಾಂತರ ಅಂದರೆ ಹೇಗಾಗಬಹುದು? ಯಾಕೆ ಈ ಥರದೊಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ? ಏನು ಚರ್ಚೆ ನಡೆದಿದೆ? ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರಾ? ಅದವರಿಗೆ ವರದಾನ ಆಗತ್ತಾ? ಡಿ ಕೆ ಸುರೇಶ್ ಅವರಿಗೆ ಅದು ಸಮಸ್ಯೆ ಆಗತ್ತಾ? ಹಾಗೇನಾದರೂ ನಿಂತ್ಕೊಂಡ್ರೆ ಯಾವ ರೀತಿ ಆಗಿರುತ್ತೆ? ಅಜ್ಜಿದ್ದಿನ ಕಣ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಬಟ್ ಮೋದಿಯವರನ್ನು ಭೇಟಿ ಮಾಡಿ ಈ ಕ್ಷೇತ್ರವಾರು ಹಂಚಿಕೆ ವಿಚಾರ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವತಃ ದೇವೇಗೌಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ, ಒಲವನ್ನು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಕುಮಾರಸ್ವಾಮಿ ವರ್ಸಸ್ ಡಿಕೆ ಬ್ರದರ್ಸ್ ಅನ್ನೋದು ಬಹಳ ದಿನಗಳಿಂದ ನಡೀತಾ ಇದೆ. ಈಗ ಬೆಂಗಳೂರು ಗ್ರಾಮಾಂತರವನ್ನು ಟಾರ್ಗೆಟ್ ಮಾಡಿದ್ದಾರೆ ಜೆಡಿಎಸ್ನ ನಾಯಕರುಗಳು ಅನ್ನೋದನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಟಾರ್ಗೆಟ್ ಮಾಡಿರೋದ್ರಿಂದ ಏನೆಲ್ಲ ಲಾಭ ನಷ್ಟ ಆಗುತ್ತೆ, ಸಾಧಕ ಬಾಧಕಗಳಿಗೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸ್ವಾಮಿ ಹೇಗೆ ವಿಶ್ಲೇಷಣೆ ಮಾಡ್ಬೋದು? ನಿತಿ ಲೋಕಸಭಾ ಚುನಾವಣೆಗೆ ಈಗಾಗಲೇ ಮೂರು ಪಕ್ಷಗಳು ಅಂದ್ರೆ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಮೂರು ಪಕ್ಷಗಳು ತಮ್ಮದೇ ಆದಂತ ಒಂದು ರಣತಂತ್ರವನ್ನ ಹಿಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೈತ್ರಿ ಬಳಿಕ ಬಿಜೆಪಿ ಜೊತೆ ಮೈತ್ರಿ ಬಳಿಕ ಜೆಡಿಎಸ್ ವರಿಷ್ಠರು ಮತ್ತೆ ತಮ್ಮ ಪ್ರಾಬಲ್ಯ ತೋರಿಸ್ಬೇಕು, ಪ್ರಾಬಲ್ಯ ಮೆರಿಬೇಕು ಅನ್ನೋದು ಡಿಸೈಡ್ ಮಾಡಿದ್ದಾರೆ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಮತ್ತೆ ಪ್ರಾಬಲ್ಯ ಕಂಡುಕೊಳ್ಳೋದಕ್ಕೆ ಲೋಕಸಭಾ ಚುನಾವಣೆ ವೇದಿಕೆ ಆಗ್ತಾ ಇದೆ. ಹಾಗಾಗಿ ಬಿಜೆಪಿ ಜೊತೆ ಮೈತ್ರಿಯ ವಿಚಾರದಲ್ಲಿ ಈಗ ಇರುವ ಒಂದು ಪ್ರಮುಖವಾದ ಒಂದು ವಿಚಾರ ಕ್ಷೇತ್ರ ಹಂಚಿಕೆ ವಿಚಾರದಲ್ಲೂ ಕೂಡ ವರಿಷ್ಠರು ಮುಂದಾಗಿರುವಂತದ್ದು. ಹೀಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ನಿನ್ನೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಅವರು ಕೂಡ ಭೇಟಿಯಾಗಿದ್ದಾರೆ. ಒಂದು ಕಡೆ ಈಗ ಪ್ರಮುಖವಾಗಿ ಇರುವಂತ ಒಂದು ವಿಚಾರ ಕಾಂಗ್ರೆಸ್ಗೆ ಸೆಟ್ಟು ಹೊಡೆಯೋದಕ್ಕೆ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದು ರಾಜಕೀಯ ಏರಿಳಿತಗಳಿಂದ ಜೆಡಿಎಸ್ ಹಿನ್ನಡೆ ಆಗೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ರಮುಖ ಕಾರಣ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಹಾಗೂ ತಮ್ಮ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಈಗ ಜೆಡಿಎಸ್ ವರಿಷ್ಠರು ಮುಂದಾಗಿರುವಂತದ್ದು. ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ದೆಹಲಿ ರಾಜಕಾರಣಕ್ಕೆ ಆಫರ್ ಬಂದಿದೆ ಎಂಬ ಮಾಹಿತಿಗಳು ಜೆಡಿಎಸ್ ಆಪ್ತ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಇದೇ ಆಧಾರದ ಮೇಲೆ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರಾ, ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತಾರಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಕಾವು ಪಡಿತಾ ಇದೆ. ಆದ್ರೆ ಒಂದು ಕಡೆ ಕುಮಾರಸ್ವಾಮಿ ಅವರು ನಿನ್ನೆ ದೆಹಲಿಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು, ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ನನ್ನ ಪುತ್ರನು ಕೂಡ ಸ್ಪರ್ಧೆ ಮಾಡಲ್ಲ ಎಂಬ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಕೂಡ ಜೆಡಿಎಸ್ ಆಂತರಿಕ ವಲಯದಲ್ಲಿ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು.
ಹಾಗಾಗಿ ನಿನ್ನೆ ಪ್ರಧಾನಿ ಮೋದಿ ಅವರ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕ್ಷೇತ್ರ ಹಂಚಿಕೆ ಮಾತುಕತೆ ಆಗಿದೆ ಎಂಬ ವಿಚಾರಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಜೆಡಿಎಸ್ ವರಿಷ್ಠರು ಹಾಗೂ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಕ್ಕೆ ಒಲವು ತೋರಿಸ್ತಿದ್ದಾರೆ, ಮುಂದಾಗ್ತಾ ಇದ್ದಾರೆ ಎಂಬ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಗೆಲುವು ಒಲಿಯುತ್ತೆ ಎಂಬ ವಿಚಾರಗಳು ಈಗಾಗಲೇ ಸಾಕಷ್ಟು ಸರ್ವೆಗಳು ಕೂಡ ಆಗ್ತಾ ಇದೆ ಎಂಬ ವಿಚಾರಗಳು, ಜೊತೆಗೆ ಎಲ್ಲಿ ಪ್ರಾಬಲ್ಯ ಇದೆ ಅದರ ಮೂಲಕ ಆ ಕ್ಷೇತ್ರದ ಮೂಲಕ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ದೆಹಲಿ ರಾಜಕಾರಣಕ್ಕೆ ಕಳಿಸ್ಬೇಕು ಎಂಬ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಸೆಡ್ಡು ಹೊಡೆಯೋದು, ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ಗೆ ಪೈಪೋಟಿ ಕೊಡೋದಕ್ಕೆ ಈಗ ದಳಪತಿಗಳು ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಎಂಬ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಕಾವು ಪಡಿತಾ ಇದೆ. ಯಾಕೆಂದ್ರೆ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಅಂದ್ರೆ ಈಗ ಹಾಲಿ ಕಾಂಗ್ರೆಸ್ ಸಂಸದ ಆಗಿರುವಂತ ಡಿಕೆ ಸುರೇಶ್ ವಿರುದ್ಧ ಕಣಕ್ಕಿಳಿತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸಿ ತಮ್ಮ ಪ್ರಾಬಲ್ಯವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತ್ತೆ ತೋರಿಸೋದು ಹಾಗೂ ಅಲ್ಲಿ ಗೆಲ್ಲೋದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮದೇ ಆದಂತ ಒಂದು ರಣತಂತ್ರವನ್ನು ಹೂಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರೋಂಥದ್ದು ನೀತಿ. ಸ್ವಾಮಿ, ಈಗ ಒಂದನ್ನು ಗಮನಿಸೋದಾದ್ರೆ ಹೌದು, ಇಲ್ಲಿ BJP ಮತ್ತು JDS ಎರಡರ ಉದ್ದೇಶ ಕಾಂಗ್ರೆಸ್ನನ್ನು ಕಟ್ಟಿ ಹಾಕಬೇಕು ಅಂತ. ಪ್ರಮುಖವಾಗಿ ಎಲ್ಲೆಲ್ಲಿ ಪ್ರಭಾವಿಗಳು ಇದ್ದಾರೋ ಅವರಿಗೆ ನಾವು ಟಫ್ ಕಾಂಪಿಟೇಷನನ್ನು ನೀಡಬೇಕು ಅಂತ. ಬಟ್ ಕುಮಾರಸ್ವಾಮಿ ಅವರ ವಿಚಾರವನ್ನು ನಾವು ನೋಡ್ತಾ ಹೋದಾಗ ಅವ್ರಿಗೆ ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಮಕೂರು, ಮಂಡ್ಯ ಈ ಭಾಗದಲ್ಲಿ ಹೆಚ್ಚಿನ ಬಲವಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತಿದ್ದೆ ಆದರೆ ಅಲ್ಲಿಗೆ ಟಿಕೆಟ್ ಫೈನಲ್ ಆಗಿದ್ದೇ ಆದರೆ ಅದನ್ನ ಯಾವ ರೀತಿಯಾಗಿ ಅವ್ರು ಟಾರ್ಗೆಟ್ ಮಾಡ್ಕೋಬಹುದು ಅಂತ. ಖಂಡಿತ ಒಂದ್ ಕಡೆ ಹಾಸನ, ಮಂಡ್ಯ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ತಮ್ಮದೇ ಆದಂತ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಇಲ್ಲಿ ವರ್ಕೌಟ್ ಆಗೋದು ಬಿಜೆಪಿ ಜೊತೆ ಮೈತ್ರಿ ಆದ ಬಳಿಕ ಬಿಜೆಪಿ ಹಾಗೂ ಜೆಡಿಎಸ್ ನ ಒಂದು ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು, ಒಕ್ಕಲಿಗ ಸಮುದಾಯದ ಒಂದು ಪ್ರಾಬಲ್ಯ, ಜೊತೆಗೆ ಬಿಜೆಪಿ ಜೊತೆ ಸೇರಿರುವಂತ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಬಿಜೆಪಿ ಹಾಗೂ ಒಕ್ಕಲಿಗ ಸಮುದಾಯ ಎರಡೂ ಕೂಡ ಕುಮಾರಸ್ವಾಮಿ ಅವರನ್ನ ಕೈ ಹಿಡಿಯುತ್ತೆ ಎಂಬ ವಿಚಾರಗಳು ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಒಂದು ಟಫ್ ಫೈಟ್. ಯಾಕೆಂದ್ರೆ ಹಾಲಿ ಸಂಸದರಾದಂತಹ ಡಿಕೆ ಸುರೇಶ್ ತಮ್ಮದೇ ಆದಂತಹ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಆ ಡಿಕೆ ಬ್ರದರ್ಸ್ ಅವರ ಒಂದು ಹಿಡಿತ ಕೂಡ ಕ್ಷೇತ್ರದಲ್ಲಿದೆ. ಜೊತೆಗೆ ಒಕ್ಕಲಿಗ ಸಮುದಾಯದ ಒಂದು ಪ್ಲೇ ಕಾರ್ಡ್ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯ ಹಾಗೂ ಬಿಜೆಪಿ ಎರಡೂ ಕೂಡ ವರ್ಕೌಟ್ ಮಾಡೋದಕ್ಕೆ ಇಲ್ಲಿ ಅಖಾಡಕ್ಕಿಳಿತಾರ, ಪರೀಕ್ಷೆಗೆ ಮುಂದಾಗ್ತಾರ ವಿಚಾರಗಳು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ನಿನ್ನೆ ಕೂಡ ಹಾಲಿ ಸಂಸದರಾದಂತ ಡಿಕೆ ಸುರೇಶ್ ಅವರು ಕೂಡ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರೆ ನಾನು ಆಹ್ವಾನ ಕೊಡ್ತೀವಿ, ಕಣಕ್ಕಿಳಿಲಿ ಎಂಬ ನೇರವಾಗಿ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ. ಎಲ್ಲೋ ಒಂದ್ ರೀತಿ ಸವಾಲುಗಳು ಹಾಗೂ ಏನು ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಹಾಗೂ ಬಿಜೆಪಿ ಜೊತೆ ಮೈತ್ರಿ ಇವೆಲ್ಲವನ್ನು ಟಾರ್ಗೆಟ್ ಆಗಿ ಮಾಡ್ಕೊಂಡು ಇವನ್ನೆಲ್ಲ ಸವಾಲನ್ನು ಸ್ವೀಕರಿಸಿ ಅಲ್ಲಿ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಬಿಜೆಪಿ ಪ್ಲಸ್ ಸಮುದಾಯದ ನಾಯಕರು ಸಮುದಾಯ ಕೈ ಹಿಡಿಯುತ್ತೆ ಎಂಬ ಲೆಕ್ಕಾಚಾರಗಳನ್ನ ಈಗಾಗಲೇ ಹಾಕಿಕೊಂಡಿರೋದು. ಹಾಗಾಗಿ ಕ್ಷೇತ್ರಗಳನ್ನು ಕೇಳಬೇಕಾದ್ರೂ ಕೂಡ ಎಲ್ಲಿ ಒಕ್ಕಲಿಗ ಸಮುದಾಯ ಹಾಗೂ ತಮ್ಮ ಪ್ರಾಬಲ್ಯ ಎಲ್ಲೆಲ್ಲಿ ಇದೆ ಅಂತ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಅಂತ ಕ್ಷೇತ್ರಗಳಲ್ಲಿ ತಮ್ಮ ಗೆಲ್ಲೋದಕ್ಕೆ ಈಗಾಗಲೇ ಸಾಕಷ್ಟು ಪ್ಲಾನ್ ಅನ್ನು ಮಾಡಿದ್ದಾರೆ. ಹಾಗಾಗಿ 4-6 ಕ್ಷೇತ್ರಗಳನ್ನ ವರಿಷ್ಠರು ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಗೆಲ್ಲಬಹುದಾದ ಮುನ್ಸೂಚನೆಯೂ ಕೂಡ ಸಿಕ್ಕಿದೆ. ಹಾಗಾಗಿ ಆ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಆ ಕ್ಷೇತ್ರಗಳಿಗಾಗಿ ಬೇಡಿಕೆಯನ್ನ ಜೆಡಿಎಸ್ ವರಿಷ್ಠರು ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ನೇರವಾಗಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಇಲ್ಲಿ ಯಾವ ರೀತಿ ಒಂದು ವರ್ಕೌಟ್ ಆಗುತ್ತೆ, ಎಷ್ಟು ಸೀಟ್ಗಳನ್ನ ಗೆಲ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಇಬ್ಬರು ನಾಯಕರು ಕಾಂಗ್ರೆಸ್ಗೆ ಎದುರುಳೆ ಆಗಿರುವಂತದ್ದು. ಹಾಗಾಗಿ ಜೆಡಿಎಸ್ ಇಟ್ಟಿರುವಂತ ಬೇಡಿಕೆಗಳಲ್ಲಿ, ಜೆಡಿಎಸ್ ಕಣ್ಣಿಟ್ಟಿರುವಂತ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಬಲ್ಯ ಸಾಧಿಸ್ತಾರೆ, ಎಷ್ಟರ ಮಟ್ಟಿಗೆ ಕ್ಷೇತ್ರಗಳನ್ನ ಗೆಲ್ತಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ವಿಶೇಷವಾಗಿ ಸಾಕಷ್ಟು ಗಮನ ಸೆಳೀತಾ ಇದೆ. ಒಂದು ಕಡೆ ಡಿಕೆ ಬ್ರದರ್ಸ್ಗೆ ಫೈಟ್ ಕೊಡಬೇಕು,
ಮತ್ತೆ ತಮ್ಮ Okay. ಪ್ರಾಬಲ್ಯ ಸಾಧಿಸ್ಬೇಕು ಅನ್ನೋದು. ಹಾಗಾಗಿ ಕುಮಾರಸ್ವಾಮಿ ಅವರು ಈ ಬಾರಿ ಈ ಕ್ಷೇತ್ರದಿಂದನೇ ಕಣಕ್ಕಿಳಿತಾರ ಅಥವಾ ಬೇರೆ ಕ್ಷೇತ್ರದಲ್ಲಿ ಕಣಕ್ಕಿಳಿದು ದೆಹಲಿ ರಾಜಕೀಯಕ್ಕೆ ಹೋಗ್ತಾರಾ ಎಂಬುದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಓಕೆ, ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.